ನಗುವಿನ ಪರಮಾತ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಒಂದು ಏನು ದೇವಸ್ಥಾನ ಏನಂದ್ರೆ ಹಾವೇರಿ ತಾಲೂಕಿನ ಯಲಗಚ್ಚ ಗ್ರಾಮದಲ್ಲಿ ಈಗಾಗಲೇ ಇನಾಗ್ರೇಷನ್ ಕೊಂಡಿರುವಂಥದ್ದು. ಅದನ್ನು ಏನಂತಂದ್ರೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಪತ್ನಿಯಾಗಿರ್ತಕ್ಕಂಥ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಇಂದು ಉದ್ಘಾಟನೆ ಮಾಡಿರುವಂಥದ್ದು. ಸದ್ಯ ದೃಶ್ಯದಲ್ಲೂ ಕೂಡ ನೀವು ಗಮನಿಸ್ತಾ ಇರ್ಬೋದು. ಅವರ ಅಭಿಮಾನಿಗಳು ಏನಂದ್ರೆ ಸುಮಾರು ಒಂದು 6 ಅಡಿ ಎತ್ತರ ಇರತಕ್ಕಂಥ ಪುನೀತ್ ರಾಜ್ಕುಮಾರ್ ಪುತ್ಥಳಿಗೆ ಮುಂದೆ ನಿಂತ್ಕೊಂಡು ಕಂಚಿನ ಲೇಪನ ಹೊಂದಿರತಕ್ಕಂಥ ಒಂದು ಪುತ್ಥಳಿಯ ಮುಂದೆ ನಿಂತ್ಕೊಂಡು ಸೆಲ್ಫಿಯನ್ನು ತೆಗೆದುಕೊಳ್ಳುವಂಥ ದೃಶ್ಯ ಈಗ ಕಾಣ್ತಾ ಇರುವಂಥದ್ದು. ಏನೊಂದು ಇಂದು ಬೆಳಗ್ಗೆ ತುಂಬ ಹೊತ್ತಂತ ಮಹಿಳೆಯರು ಬಂದಿರತಕ್ಕಂಥ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರಿಗೆ ವೆಲ್ಕಮ್ ಮಾಡಿಕೊಂಡ್ರು. ಜೊತೆಗೆ ಏನಂದರೆ ಸುಮಾರು 1 ಕಿಲೋಮೀಟರ್ಗೂ ಹೆಚ್ಚು ಏನಂದರೆ ಒಂದು ಚೆಂಡು ಹೂವಿನ ಒಂದು ಹೂವನ್ನು ಹಾಕಿ ಅವರನ್ನು ವೆಲ್ಕಮ್ ಮಾಡ್ಕೊಂಡಿರುವಂಥದ್ದು. ಸದ್ಯ ನಾನು ಆ ಪುತ್ಥಳಿ ಬಗ್ಗೆ ಹೇಳ್ತಾ ಹೋಗ್ತೀನಿ. ಸದ್ಯ ನೋಡ್ತಾ ಇರೋ ದೃಶ್ಯದಲ್ಲಿ ಏನಂದರೆ ಯಲಗಚ್ಚ ಗ್ರಾಮದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಈ ಒಂದು ಪುತ್ಥಳಿಯ ಮುಂದೆ ಏನಂದರೆ ಸಾಕಷ್ಟು ಒಂದು ಸಾರ್ವಜನಿಕರಾಗಿರ್ಬೋದು, ಮುಖಂಡರಾಗಿರ್ಬೋದು ಆ ಒಂದು ಪುತ್ಥಳಿಯ ವೀಕ್ಷಣೆಯನ್ನು ಮಾಡ್ತಾ ಇರುವಂಥದ್ದು ಸದ್ಯ ದೃಶ್ಯದಲ್ಲಿ ಕಾಣ್ತಾ ಇರ್ಬೋದು, ನೋಡ್ತಾ ಇರ್ಬೋದು. ಏನಂದರೆ ಸುಮಾರು 6.5 ಅಡಿ ಎತ್ತರದ ಒಂದು ಕಂಚಿನ ಒಂದು ಮೂರ್ತಿ, ಅಂದರೆ ಕಂಚಿನ ಒಂದು ಕಲರ್ ಇರ್ತಕ್ಕಂಥ ಮೂರ್ತಿ ಒಂದು ಈಗಾಗಲೇ ಪ್ರತಿಷ್ಠಾಪನೆ ಆಗಿರುವಂಥದ್ದು. ಇದನ್ನೇ ಏನಂದರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಈಗ ತಾನೇ ಏನಂದರೆ ಇನಾಗ್ರೇಷನ್ ಮಾಡಿರುವಂಥ ಸದ್ಯ ಅಕ್ಕಪಕ್ಕದಲ್ಲಿ ನೋಡ್ತಾ ಇರ್ಬೋದು ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರ ಆಗಿರ್ಬೋದು, ಜೊತೆಗೆ ಅವರ ತಂದೆಯರಾಗಿರ್ಬೋದು ಮತ್ತು ಅವರ ತಾಯಿಯವರ ಭಾವಚಿತ್ರವನ್ನು ಕೂಡ ಅಲಂಕಾರ ಮಾಡಿರುವಂಥದ್ದು. ಸುಮಾರು ಒಂದು 2,000ಕ್ಕೂ ಹೆಚ್ಚು ಜನ ಅಭಿಮಾನಿಗಳು ಸೇರಿಕೊಂಡು ಈ ಒಂದು ಪುನೀತ್ ರಾಜ್ ಪುತ್ಥಳಿಯನ್ನು ಅನಾವರಣಗೊಳಿಸಿರುವಂಥ ಸದ್ಯ ಇಲ್ಲಿ ಈ ಒಂದು ಗ್ರಾಮದ ಮುಖಂಡರಿದ್ದಾರೆ, ಅವ್ರನ್ನ ಮಾತನಾಡಿಸುವಂಥ ಪ್ರಯತ್ನ ಮಾಡ್ತೀವಿ. ಸರ್ ನಮಸ್ತೆ. ಈ ಒಂದು ಗ್ರಾಮದಲ್ಲಿ ಯಲಗಚ್ಚ ಗ್ರಾಮದಲ್ಲಿ ಒಬ್ಬ ಯುವಕ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ರು, ಏನು ಅನ್ಸುತ್ತೆ ಸರ್ ಇದು ನೋಡಿದ್ರೆ? ಇವತ್ತು ಯಲಗಚ್ಚ ಗ್ರಾಮದಲ್ಲಿ ಪ್ರಕಾಶ್ ಅನ್ನೋ ಒಬ್ಬ ಯುವಕ, ಅವರ ಅಭಿಮಾನಿ, ಅವನನ್ನು ಇವತ್ತು ಪುನೀತ್ ರಾಜ್ಕುಮಾರ್ ಅವರ ಒಂದು ಸ್ಟ್ಯಾಚ್ಯೂವನ್ನು ಮಾಡಿದ್ದು ನೋಡಿದರೆ ನಮ್ಮ ಹಾವೇರಿ ಭಾಗದ ಜನ ಮತ್ತು ಹಾವೇರಿ ತಾಲೂಕಿನ ಜನ ಇವತ್ತು ಭಾಳ ಸಂತೋಷವನ್ನು ಅವನಿಗೆ ಅಭಿನಂದನೆ ಪೂರ್ವಕವಾಗಿ ಸಲ್ಲಿಸಬೇಕಾಗಿದೆ. ಅವರ ಧರ್ಮಪತ್ನಿ ಅವರ ಅಶ್ವಿನಿ ಮೇಡಮ್ ಅವರು ಕೂಡ ಬಂದು ಇದನ್ನು ಉದ್ಘಾಟನೆ ಮಾಡಿ ಇವತ್ತು ಒಬ್ಬ ಬಡ ಯುವಕನಿಗೆ ಯಾವ ರೀತಿ ಅವರ ಅಭಿಮಾನ ಅನ್ನೋದನ್ನು ಇವತ್ತು ತೋರಿಸಿಕೊಟ್ಟ ಅಂತ ಹೇಳಲಿಕ್ಕೆ ಎಷ್ಟು ಹೇಳಿದರೂ ಅವನು ಸಂತೋಷ ವ್ಯಕ್ತಪಡಿಸಲಿಕ್ಕೆ ಸಾಲದು. ಆ ವ್ಯಕ್ತಿ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೀಲಿ, ಅವನ ಸಾಹಸ ಮತ್ತು ನೋಡಿದರೆ ಇದು ದೊಡ್ಡ ಮಟ್ಟದಲ್ಲಿ ಇವತ್ತು ಮುಂದುವರಿತಾನೆ ಅನ್ನೋಂಥದ್ದು ಕೂಡ ನನಗೆ ಹೆಮ್ಮೆ ಇದೆ. ಇಲ್ಲಿ ರುದ್ರಪ್ಪ ಲಮಾಣಿ ಅವರು ಕೂಡ ಬಂದಿರುವಂಥದ್ದು, ಅವ್ರನ್ನು ಕೂಡ ನಾನು ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸರ್ ನಮಸ್ಕಾರ. ಯಲಗಚ್ಚ ಗ್ರಾಮದಲ್ಲಿ ಒಬ್ಬ ಯುವಕ ಈ ಒಂದು ಪುತ್ಥಳಿಯನ್ನ ನಿರ್ಮಾಣ ಮಾಡಿದ್ದಾನೆ ಸರ್, ಏನ್ ಹೇಳ್ತಾರೆ ಸರ್? ಯುವಕ ಏನ್ ಹೇಳ್ತಾರೆ? ನಿಮ್ಗೆ ಎಷ್ಟು ಖುಷಿ ಆಗುತ್ತೆ? ಪ್ರಕಾಶ್ ಅವರು ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿ, ಜೊತೆಗೆ ಈ ರಾಷ್ಟ್ರದ ಅಭಿಮಾನಿ ಕೂಡ ಪುನೀತ್ ರಾಜ್ಕುಮಾರ್ ಅವರು. ಹಾಗಾಗಿ ಅವನು ಅವ್ರ ಜೊತೆಗೆ ಒಡನಾಟ ಮತ್ತೊಂದು ಭಾಳ ಅಭಿಮಾನದಿಂದ ಮಾಡಿದನ್ನ ಅವನಿಗೆ ಧನ್ಯವಾದಗಳು. ಈಗ ಪುನೀತ್ ರಾಜ್ಕುಮಾರ್ ಅವ್ರನ್ನ ನಗುವಿನ ಪರಮಾತ್ಮ ಅಂತ ಕರೀತಾರೆ, ಎಲ್ಲರೂ ಅವ್ರನ್ನ ದೇವ್ರ ಅಂತಾರೆ. ಈಗ ಆ ಒಂದು ದೇವರಿಗೆ ಒಂದು ಗುಡಿ ಕಟ್ಟಿ ಪೂಜೆ ಮಾಡುವಂತ ಹಂತಕ್ಕೆ ಬಂದ್ಬಿಟ್ಟಿದ್ದಾರೆ. ಅವ್ರ ಅಭಿಮಾನಿಗಳಿಗೆ ಏನು ಹೇಳ್ತೀರಿ ನೀವು? ಇಲ್ಲ, ಅಭಿಮಾನಿಗಳು ಅವ್ರ ಅಪ್ಪನಕ್ಕಿಂತನೂ ಡಾಕ್ಟರ್ ರಾಜ್ಕುಮಾರ್ ಇದ್ರಲ್ಲ, ಡಾಕ್ಟರ್ ರಾಜ್ಕುಮಾರ್ಗಿಂತನೂ ಹೆಚ್ಚಿನ ಅಭಿಮಾನಿಗಳು ಪುನೀತ್ ರಾಜ್ಕುಮಾರ್ಗಿದ್ರು. ಆದ್ರೆ ಅವ್ರಿಗೆ ವಯಸ್ಸಾಗಿ ತೀರ್ಕೊಂಡ್ರು, ಇವರು ಮಧ್ಯ ವಯಸ್ಸಿನಲ್ಲಿ ಸರಿಕೊಂಡ್ರು. ಹಾಗಾಗಿ ಜನರಿಗೆ ಅನುಕಂಪದ ಅಲೆ ಎದ್ದಿದೆ. ಅವರು ಹೋಗಬಾರ್ದಾಗಿತ್ತು, ಅವ್ರು ನಮ್ಮ ಜೊತೆಗೆ ಇರಬೇಕಾಗಿತ್ತು, ಇನ್ನು ಭಾಳ ಕಾಲ ಇರಬೇಕಾದವನು ಇಲ್ಲ ಅಂತ ಹೇಳಿ ಅಭಿಮಾನದ ಮಹಾಪುರ ಎದ್ದಿದೆ. ಆದ್ದರಿಂದ ನಾವೆಲ್ಲ ಅಭಿಮಾನಿಗಳಿಗೆ ಹಾರ್ದಿಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಒಟ್ಟಿನಲ್ಲಿ ಇಷ್ಟು ನೋಡಿರೋ ಖುಷಿ ಅನ್ಸುತ್ತೆ ಸರ್ ನಮಗೆ? ಖುಷಿ ಅನಿಸ್ತು ಎಲ್ಲರಿಗೂ. ಇದಿಷ್ಟು ಏನಂದ್ರೆ ಉಪಸಭಾಪತಿಗಳಿರ್ತಾರೆ ರುದ್ರಪ್ಪ ಲಮಾಣಿ ಅವರ ಮಾತು. ಈಗ ಅವರು ಕೂಡ ಒಂದು ದೇವಸ್ಥಾನಕ್ಕೆ ಭೇಟಿ ನೀಡಿ ಪುನೀತ್ ರಾಜ್ಕುಮಾರ್ ಪುತ್ಥಳಿಯನ್ನು ವೀಕ್ಷಣೆ ಮಾಡಿರುವಂಥದ್ದು. ಇಲ್ಲಿರ್ತಕ್ಕಂಥ ಅಭಿಮಾನಿಗಳ ಕೂಡ ಅವರ ಜೊತೆ ಕೂಡ ಚರ್ಚೆಯನ್ನು ಮಾಡಿರುವಂಥದ್ದು. ಸಾಕಷ್ಟು ಒಂದು ಖುಷಿ ಆಗ್ತಾ ಇದೆ ಈ ಒಂದು ಯುವಕನ ಒಂದು ಕೆಲಸಕ್ಕೆ ಅಂತೇಳಿ ಈಗಾಗಲೇ ನ್ಯೂಸ್ ಫಸ್ಟ್ ಹೇಳಿರುವಂಥದ್ದು. ಕ್ಯಾಮರಾಮನ್ ನಿಂಗಪ್ಪ ಜೊತೆ ಶಿವಮಡಿವಾಳ, ನ್ಯೂಸ್ ಫಸ್ಟ್ ಹಾವೇರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.